ಪೋರ್ಷನ್ ಇದೆ ಏನೋ ನೆನಪಿದೆ ನನಗೆ. ಅದು ಎಷ್ಟು 12 ವರ್ಷ ಸಿನಿಮಾ, ಅದು 20 ವರ್ಷ ಸಿನಿಮಾ ನನಗೆ ನೆನಪಿದ್ದಂಗಿದೆ. ಸಪೋರ್ಟ್ ಮಾಡಿದ್ರು ಸ್ಮೈಲಲ್ಲಿ ಪಲ್ಲಕ್ಕಿ ಯಾರು ಇಬ್ಬರು ಇದ್ದಾರೆ ಆರ್ಟಿಸ್ಟ್ಗಳು ಕೂಡ ಐತೆ. ಬಣ್ಣ ಬಂದ್ಬಿಡೋಣ ಆರ್ಟಿಸ್ಟ್ಗಳು. ಸುಧಾಕರ ಈ ಕಡೆ ಸ್ಮೈಲಿಂಗ್ ಅಲ್ಲೇ ಈ ಕಡೆ ಇಲ್ಲೋಡೇನಾ ಸ್ವಲ್ಪ ಚೇಂಜ್ ಮಾಡ್ತಾ ಪುಟ. ನಂತರ ಕನ್ನಡ, ತಮಿಳು, ಹಿಂದಿ ಈ ತರದ ರಂಗಭೂಮಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ವಿ. ನಮ್ದು ರೈಲು ರಂಗಭೂಮಿ ಇತ್ತು ಅವಾಗ. ರೈಲ್ವೆಯಲ್ಲೇ ನಿರಂತರ ಪ್ರಯಾಣ ಮಾಡ್ತಾ ಸಿನಿಮಾ ರಂಗದ ಕಡೆಗೆ ಪ್ರಯಾಣ ಮಾಡಿದ್ವಿ. ಶ್ರೀ ಕ್ಷೇತ್ರ ಕೈವಾರ ಮೊದಲನೇ ಸಿನಿಮಾ, ಎರಡನೇದು ದೇವನಹಳ್ಳಿ ಮಾಡಿದ್ವಿ. ಅದಾದ್ಮೇಲೆ 3 ಸಿನಿಮಾ ಮಾಡಿ ಸದ್ಯ ಮನೆಯಲ್ಲಿ ಇಟ್ಕೊಂಡಿದ್ವಿ, ಬಿಸಿನೆಸ್ ಇಲ್ಲ ಅಂತ. ಅದಾದ್ಮೇಲೆ ಚಾಮಯ್ಯ ರಾಮಾಚಾರಿ ಅದೊಂದು ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಇದ್ದಾಗ ಕರೆಸಿದ್ರು. ನನಗೆ ಬಹಳಷ್ಟು ಧನ್ಯವಾದಗಳು ಹೇಳ್ಬೇಕಾದ್ದು ಪತ್ರಿಕಾ ಮಾಧ್ಯಮದ ವಿಜಯ ಸಾರಥಿ ಸರ್ ನನ್ನ ಕರ್ಕೊಂಡೋದ್ರು. ಅವರೇ ಕರ್ಕೊಂಡೋಗಿದ್ದು ನನ್ನ ಕೈವಾರ ತಾತೆ ಸಿನಿಮಾ ಮಾಡಿದಾಗ ಅವ್ರು ಕರ್ಕೊಂಡೋದ್ರು. ಅದಾದ ನಂತರ ಡೈರೆಕ್ಟರ್ ನಾಗಣ್ಣ ಅವ್ರು ಕರ್ಕೊಂಡೋದ್ರು. ಅದಾದ ನಂತರ ವಿಷ್ಣು ಸರ್ ಅವರು ಕೈವಾರ ತಾತೆಯ ಸಿನಿಮಾವನ್ನ ನೋಡಿ ನನ್ನ ಕರೆದು ಈ ತರದೊಂದು ಸ್ಪಿರಿಚುವಲ್ ಸಿನಿಮಾವನ್ನ ಮಾಡಿ ಅಂತೇಳಿ ಹೇಳಿದ್ರು. ನಾನು ಆಯ್ತು ಅಂತೇಳಿ ಈ ಕಥೆಯನ್ನ ಹೇಳಿದೆ ಅವರಿಗೆ, ಸಾರ್ಗೆ. ಅವರು ನಾಗರ ಹಾವಿನ ಮುಂದುವರೆದಾಗ ಹೇಗ್ ಮಾಡ್ತೀರಿ ನೀವು, ಅದರಲ್ಲಿ ಪಾತ್ರಗಳು ಮುಗಿದೋಗಿದೆ ಅಂತ. ಇಲ್ಲ ಸರ್, ಆಕ್ಚುಲಿ ಪುಟ್ಟಣ ಕಣಗಲ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಹೀರೋ ಹೀರೋಯಿನ್ ಬೆಟ್ಟದಿಂದ ಕುಸಿದ ಕೆಳಗಡೆ ಬಿದ್ದ ಮೇಲೆ ನಾಗರ ಹಾವು ಅಂತ ಟೆಕ್ಸ್ಟ್ ಮಾತ್ರ ಹೋಗಿದೆ, ಏನಾದ್ರು ಅಂತ ತೋರಿಸಿಲ್ಲ ಸರ್ ಅಂತಂದ್ರೆ. ಹೌದು ಅಂದ್ರು. ಅದ್ರಲ್ಲಿ ಮಾರ್ಗರೇಟ್ ಸತ್ತಿದ್ದಾರೆ, ರಾಮಾಚಾರಿ ಅವರು ಬದುಕಿದ್ದಾರೆ ಸರ್ ಅಂತ. ವೆರಿ ಇಂಟ್ರೆಸ್ಟಿಂಗ್ ಅಂದ್ರು ಅವರು. ಅದಾದ್ಮೇಲೆ ಅವರು ಮನೆಗೆ ಬರ್ತಾರೆ. ಸೊ ಯೂಶಲಿ ತಂದೆ ತಾಯಿ ತೀರ್ಥ ಬಿಟ್ಟಿರ್ತಾರೆ ಅವರಿಗೆ. ಅದಾದ ನಂತರ ಚಾಮಯ್ಯ ಮೇಷ್ಟ್ರ ಮನೆಗೆ ಹೋದ್ರೆ ಆಯಮ್ಮನು ಬೈದ್ ಕಳಿಸ್ತಾರೆ. ಕೊನೆಗೆ ಮಂಡಿ ಮರ್ಚೆಂಟ್ ಹತ್ರ ಅವರು ಬೈದ್ ಕಳಿಸ್ತಾರೆ. ಉಳಿದಿದ್ದು ಚಿತ್ರದುರ್ಗದಲ್ಲಿ ಬಸಪ್ಪ ಪೈಲ್ವಾನ್ ಅಭಯಶಂಕರ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಕರೆದ್ಬಿಟ್ಟು ದುರ್ಗದಲ್ಲಿ ನಿನಗೆಲ್ಲೂ ಕೂಡ ಜಾಗ ಇಲ್ಲ, ಸರಿ ನೀವು ಬಾಯಿಗೆ ಒಂದು ಒಳ್ಳೆ ಕೆಲಸ ತೋರಿಸ್ತೆ ಅಂತೇಳಿ ಚಿತ್ರದುರ್ಗದಲ್ಲಿ ಋತುರಂಗ ಭೂಮಿ ಒಂದಿದೆ, ಅದಕ್ಕೆ ಹೋಗಿ ಇವ್ರನ್ನ ಪಾತ್ರ ಮಾಡ್ಲಿಕ್ಕೆ ಅಂತ ಸೇರಿಸ್ತಾರೆ, ಇಲ್ಲಿ ಜೀವನ ನಡೆಸ್ಕೊಂಡು ಹೋಗು ಅಂತ. ಅಲ್ಲಿ ಅವರು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ, ಬೆಚ್ಚಗತ್ತಿ ಪರಮಣ್ಣ ನಾಯಕ, ರಾಜವೀರ ಮದಕರಿ ನಾಯಕ, ಚಿಕ್ಕಣ್ಣ ನಾಯಕ, ಓಬಣ್ಣ ನಾಯಕ ಈ ತರ ಪಾತ್ರಗಳನ್ನೆಲ್ಲ ನಾಟಕದ ಮೂಲಕ ಮಾಡ್ತಾ ಹೋಗ್ತಾರೆ. ಅಲ್ಲಿ ಪರಿಚಯ ಆದ ಒಂದು ಹೆಣ್ಣು ಮತ್ತೆ ಲವ್ ಸ್ಟೋರಿ ಟ್ರ್ಯಾಕ್ ಅಲ್ಲಿಂದ ಮುಂದುವರೆದು ಚಿತ್ರದುರ್ಗದಲ್ಲಿ ಕತೆ ಮುಂದುವರಿಯುತ್ತೆ. ಅವರಿಗೆ ಜನಿಸಿದ ಮಗನಿಗೆ ಒಂದು ಹೆಸರಿರ್ತಾರೆ, ಆ ಹೆಸರು ಚಾಮಯ್ಯ ಮತ್ತು ರಾಮಾಚಾರಿ ಎರಡು ಕಥೆಯನ್ನು ಚಿತ್ರದುರ್ಗದ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಕಡೆ ಇಟ್ಕೊಂಡು ವೃತ್ತಿ ರಂಗಭೂಮಿಯನ್ನು ಸಂಬಂಧಪಟ್ಟ ಎಳೆಯನ್ನು ಒಳಗಡೆ ಇಟ್ಕೊಂಡು ಅದಾದ ನಂತರ ಚಿತ್ರದುರ್ಗ, ಬಾದಾಮಿ, ಬನಶಂಕರಿ, ಬೆಂಗಳೂರಿನಲ್ಲಿ ಚಿತ್ರೀಕರಣ ಎಲ್ಲ ಮುಗಿಸಿ ಸೆನ್ಸಾರ್ ಎಲ್ಲ ಮುಗಿತು. UA ಕೊಟ್ಟಿದ್ದಾರೆ. ಸಿನಿಮಾದ ತಂತ್ರಜ್ಞರು ಎಲ್ಲರೂ ಕೂಡ ಬಂದಿದ್ದಾರೆ, ಕಲಾವಿದರು ಬಂದಿದ್ದಾರೆ. ಇನ್ನೊಂದಿಷ್ಟು ಕಲಾವಿದರು ಬರೋರಿದ್ರು, ಅನಾರೋಗ್ಯ ಪೀಡಿತರಾಗಿ ಅವರು ಕೂಡ ಬಂದಿಲ್ಲ. ತಾವೆಲ್ಲರೂ ಬಂದಿದ್ರಿ. ಎಲ್ಲರಿಗೂ ಕೂಡ ಮಧ್ಯಾಹ್ನದ ಊಟ ಮುಗಿಸಿದ್ರಿ ಅಂತ ಕಾಣುತ್ತೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಶರಣಾರ್ಥಿಗಳು, ನಮಸ್ಕಾರ. ಅಲ್ಲಿಂದಲೂ ಕೂಡ
ಯಜಮಾನ್ರ ಎಲ್ಲ ಗುಣಗಳನ್ನ ಬಹಳಷ್ಟು ಭದ್ರಾಗಿ ನಡ್ಕೊಂಡಂತವ್ರು. ಶ್ರೀ ಆಲಸ್ವಾಮಿ ಸರ್ ದಯವಿಟ್ಟು ಬರಬೇಕು. ಅಬು ಜಕಾರಿಯಾ ನಿರ್ಮಾಪಕರು, ಕನ್ನಡ ಮತ್ತು ಮಲಯಾಳಂ ಸಿನಿಮಾ ಅವರು ಬರಬೇಕು ದಯವಿಟ್ಟು. ಅಬು ಜಕಾರಿಯಾ ಪ್ರಕಾಶ್ ಅರಸು ಸಾರು ಬರಬೇಕು. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿರ್ತಕ್ಕಂಥ ಪ್ರಕಾಶ್ ಅರಸು ಬೇಡ ಅಂತ ಎತ್ತಿಟ್ಟಿದ್ದೆ. ಆಕ್ಚುಲಿ ಆ ಕಥೆ ಯಾಕೋ ಕಾಣ್ತಾ ಇತ್ತು, ಸರಿ ಒಂದು ಪ್ರಯತ್ನ ಮಾಡಿ ಬಿಡೋಣ ಅಂದ್ಬಿಟ್ಟು ನಾನು ಈ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿ ಇದ್ದಾಗ ಅಲ್ಲಲ್ಲಿ ನಾಟಕಗಳನ್ನು ನೋಡೋದು ಒಂದಿಷ್ಟು ಇದಿತ್ತು ನನಗೆ. ಆ ತರ ನಾಟಕ ನೋಡುವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಜಯಶ್ರೀ ರಾಜ್ ಅವರು. ಅವ್ರ ಹೆಸರು ಜಯಶ್ರೀ ರಾಜ್ ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಕೂಡ ಹೆಸರಿನ ಜೊತೆಗೆ ಬೇರೆಯವರೆಲ್ಲ ಸೇರಿಸ್ಕೊತಾರೆ. ಆದ್ರೆ ಅವರ ಶ್ರೀಮತಿ ಅವರ ಹೆಸರು ಜಯಶ್ರೀ, ಆಮೇಲೆ ಜೊತೆಗೆ ರಾಜ್ ಅನ್ನ ಸೇರಿಸ್ಕೊಂಡು ಜಯಶ್ರೀ ರಾಜ್ ಆದ್ರು. ವೃತ್ತಿ ರಂಗಭೂಮಿಯಲ್ಲಿ ನಿರಂತರವಾದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು. ಸೊ ಅದು ಮೊದಲನೇದು. ಸೊ ಎರಡನೇದು ಪ್ರದೀಪ್ ಶಾಸ್ತ್ರಿ ನಾನು ಬಹಳ ವರ್ಷಗಳೇ ನೋಡ್ಕೊಂಡ್ ಬಂದಿದ್ದೆ. ಸರಿ, ಈ ಕತೆಗೆ ಚಾಮಯ್ಯನ ಪಾತ್ರಕ್ಕೆ ಒಂದು 2 ಶೇಡ್ ಇತ್ತು, ಅದಕ್ಕೆ ಅವನು ಕರೆಕ್ಟ್ ಆಗಿ ಅರ್ಥ ಇದ್ದ ಅಂದ್ಬಿಟ್ಟು ಅವನು ಕೂಡ ಕರೆಸಿದ. ಅವನು ಕೂಡ ಬಂದರು ಅಂತ ಪ್ರಕಾಶ್ ಅರಸ್ ಸರ್. ಅವನ ಬಹುತೇಕ ಸುಧಾಕರ್, ಸೂರ್ಯತೇಜ ಅವರು, ಆಮೇಲೆ ಕಾರ್ತಿಕ, ಆಮೇಲೆ ಗುರು ಕಿರಣ್, ರಾಘವೇಂದ್ರ, ಸಾಬು ಮದಕರಿ, ಸಂದೀಪ್ ರಾಮಚಂದ್ರ, ಈಗ ಬಹಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾನೆ. ಅದಕ್ಕೆ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ರಾಜವೇಣಿ ಅವರಿದ್ರು, ಆನಂತರ ವಿನೋದ್ ಅವರಿದ್ರು, ಮತ್ತೆ ಜಯಶ್ರೀ ಅವರಿದ್ರು. ಮೂವರು ಕೂಡ ಎಂಗೇಜ್ ಆಗಿದ್ದಾರೆ. ಒಂದು ವೃತ್ತಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇನ್ನೊಬ್ರು ಹುಷಾರಿಲ್ಲ, ಸೊ ಇನ್ನೊಬ್ರು ಬಂದಿಲ್ಲ. ಇಷ್ಟ ಅದು ಬಿಟ್ರೆ ಮಿಕ್ಕಿದ್ದು 2 ಟ್ರೈಲರ್ಗಳನ್ನು ತೋರಿಸಿದ್ದಾರೆ. ಮುಂದುವರೆದು ಜಯಶ್ರೀ ರಾಜ್ ಅವರು ಮಾತಾಡ್ತಾರೆ. ಫಸ್ಟ್ ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಸರ್. ಸರಿ, ಸಿನಿಮಾದ ತಂತ್ರಜ್ಞರು MRC ಕ್ಯಾಮರಾ ಮಾಡಿದ್ರು, ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವರು ಮಾಡಿದ್ರು. ದಯವಿಟ್ಟು ಸ್ಯಾಮ್ ಅವರು ಬರಬೇಕು. ಮೇಲ್ ಬೇಕಾದ್ರೆ ಚೇರ್ ಕೊಟ್ಟರು. ಸ್ಯಾಮ್ ಅವರು ಮಾಡಿದ್ರು. ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಬಹಳಷ್ಟು ಜನ ವರ್ಕ್ ಮಾಡಿದ್ರು. ಜೊತೆಗೆ ಕೋ ಪ್ರೊಡ್ಯೂಸರ್ ನಾನು ಸಿನಿಮಾ ಮಾಡುವಾಗ ನನಗೆ ಬೆನ್ನೆಲುಬಾಗಿ ನಿಂತದ್ದು ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರು ಸ್ಟೇಜ್ ಮೇಲೆ ಬರಬೇಕು. ಚೇರ್ ಕೊಡಪ್ಪ ಅಂತ ಹೇಗ್ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ. ನಾಗರಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಕತೆಗೆ ಯಜಮಾನ್ರ ಇಲ್ಲ ಅಂದಾಗ ಕತೆ ಎಲ್ಲೂ ಸೋಲುತ್ತೇನೋ, ಅವ್ರು ಮಾಡಿದ್ರೆ ಸರಿ ಅನ್ಸುತ್ತೇನೋ ಅಂತ ಒಂದು ಇದಿತ್ತು ನನಗೆ. ಹಾಗಾಗಿ ಕಥೆಯನ್ನ ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನ್ ಅನ್ನ ಇನ್ನೊಂದು ಕಡೆ ತಿರುಗಿಸಿ, ಅದಾದ ಮೇಲೆ ಚಾಮಯ್ಯ ಸನ ರಾಮಾಚಾರಿ ಶೀರ್ಷಿಕೆ ಇಟ್ಟ ಮೇಲೆ ಬಹಳಷ್ಟು ನಮ್ಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯ್ತು. ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗ್ರಿ ಕಾಂಬಿನೇಷನ್? ಚಾಮಯ್ಯ ಮಗ ರಾಮಾಚಾರಿಗೆ ಸಂತೋಷ ಇತ್ತು, ಈ ರಾಮಾಚಾರಿ ಮಗ ಚಾಮಯ್ಯ ಅಂತ ಕುಡಿದ್ರಿ ಏನ್ರಿ ಇದೆಲ್ಲ ಅಂತ. ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಹರಿದಾಡ್ತು ವಿಷಯಗಳೆಲ್ಲ. ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದಾರೆ ಇವತ್ತು. ಅವರ ಭಕ್ತರು, ಅವರ ಅಭಿಮಾನಿಗಳು. ನಾವು ಇವ್ನ ಕರ್ಕೊಂಡೋಗಿ ಶೂಟಿಂಗ್ ಮಾಡಕ್ ಹೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮಗೆ. ಅಷ್ಟು ಜನ ಹೊತ್ಕೊಂಡ್ರು. ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಟ್ಟು ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಮೂವ್ ಆಗ್ಲಿಲ್ಲ ಟೋಟಲ್. ನಾವು ಯಾವ ಇದನ್ ಮಾಡಕ್ ಆಗ್ಲಿಲ್ಲ. ಇಮಿಡಿಯೇಟ್ ಆಗಿ ಇಲ್ಲ ಹೊರಟು ಬಂದ್ಬಿಡಿ, ಸುಮ್ಮನೆ ಆಮೇಲೆ ಒಂದಕ್ಕೊಂದು ಬೆಳೆದು ಏನಾದ್ರೂ ಆದ್ರೆ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟು ಬಂದ್ಬಿಟ್ವಿ. ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ. ಹಂಗ ಹಾಕೊಂಡು ಅದನ್ನ ಎಲ್ಲೆಲ್ಲಿ ಮಾಡ್ಬೇಕಾಗಿತ್ತು ವರ್ಕ್ ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಗಗಳಿದ್ದವನ್ನ ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಕೋಆಪರೇಟ್ ಮಾಡಿದ್ರು. ಅಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್. ಇವ್ರಿದ್ದಾರೆ ಅನ್ನೋ ಇದರಲ್ಲೇ ಆ ಜನ ಇದಾರಲ್ಲ ಅಭಿಮಾನಿಗಳು, ಅದಕ್ಕೆ ನಾವು ಕರ್ನಾಟಕದವ್ರು ಎಷ್ಟು ಇದು ಮಾಡಿದ್ರು ಸಾಧ್ಯ ನಾವು. ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು ತಂತ್ರಜ್ಞರದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪಲಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದ್ಸರಿ ರೆಡಿ ಮಾಡಕ್ ಶುರು ಮಾಡಿದೆ. ಎಲ್ಲರೂ ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು. ಗೋವಿಂದ್ ಅವರು ನಿರಂತರವಾಗಿ ರಂಗಭೂಮಿಯಿಂದ, ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದ್ರು. ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದ್ರು. ಒಟ್ಟಾರೆ ಎಲ್ಲ ಸಿನಿಮಾವು ಬಾದಾಮಿ, ಐಹೊಳೆ
ಬನಶಂಕರಿ ಮತ್ತೆ ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೀನಿ. ತಾವುಗಳು ವಿಚಾರವನ್ನ ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀರಾ ಅಂತ ಹೇಳಿ ಒಂದು ಮನವಿ ಅಷ್ಟೇ, ಅದು ಬಿಟ್ಟೆ ಹೆಚ್ಚೇನು ಹೇಳಿಲ್ಲ. ನಮಸ್ಕಾರ. ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿದ್ದು, ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೈಮಲ್ಲಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು. ಯಜಮಾನ್ರಿಗೆ ಹೇಳ್ತಾರೆ ಬರ್ರಿ ಅಂತ. ನಮಗೆ ಅವ್ರು ನೋಡಿದ್ರೆ ಅದು ಭಯ ಆಗಿತ್ತು, ಅಲ್ಲಿ ನಡಕ ಶುರುವಾಗಿತ್ತು. ಆಮೇಲೆ ಅವರು ಕ್ಯಾಪ್ಟಲ್ ಹಾಕಿದ್ರು, ಪೊಲೀಸ್ ಗಾಡಿಯಲ್ಲಿ ಇದ್ರು, ಕೈ ಹಿಡಿದ್ರು, ಮಾತಾಡಿಸಿದ್ರು, ಬನ್ನಿ ಮಾತಾಡೋಣ ಅಂದ್ರು ಕೈವಾರ ತಪ್ಪೆ ಅನುಸಾರಾಗ. ಅದಾದ್ಮೇಲೆ ವಿಜಯ ಸಾರಥಿ ಸರ್ ನಿನಗೆ ಗೊತ್ತಾಗಲ್ಲ ಕಣೆ ಬಾಯ ಬಲಕ್ಕೆ ಅಂದ್ಬಿಟ್ಟು ಮತ್ತೆ ಅವ್ರನ್ನ ಕರ್ಕೊಂಡು ಹೋದ್ರು. ನನ್ನ ಯಜಮಾನ್ರಿಗೆ ಮತ್ತೇನೊಂದ್ಸರಿ ಪರಿಚಯ ಮಾಡಿದ್ರು. ಅವಾಗ್ಲೇ ಹೇಳಿದ್ರು ಬನ್ನಿ ಯಾಕೆ ಸಂಕೋಚ ಕೊಡ್ತೀರಾ ಅಂತ. ನಮಗೆ ಭಯ ಇತ್ತು ಅವ್ರ ಮುಂದೆ ನಿಂತ್ಕೊಳ್ಳಕ್ ನಮ್ಗೆ. ಅದಾದ್ಮೇಲೆ ಅವ್ರ ಕೈವಾರ ತಾತೆಯ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜಯಜಗದೀಶ್ ಸರ್, ವಿಜಯಲಕ್ಷ್ಮಿ ಸಿಂಗ್, ಅನುರಾಗ್ ಸರ್, ತಾರಾ ಅವರ ಮೇಡಮ್ ಎಲ್ಲ ಇದ್ರು. ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರ್ಬೇಕಾಗಿತ್ತು. ತಾರಾ ಮೇಡಮ್ ಹೇಳಿದ್ರು ಬಂದಿದ್ದಾರೆ ಅಂತ. ಸರಿ ಬಂದು ಕೂರಿಸ್ಕೊಂಡವರು ಸರಿ ಸುಮಾರು ಒಂದು 2.25 ಗಂಟೆಗಳ ಕಾಲ ನನ್ನ ಜೊತೆಗೆ ಪ್ರಯಾಣ ಮಾಡಿದ್ರು, ಕೂತ್ಕೊಂಡು 1 to 1. ಅವಾಗ ಹೇಳಿದಂತ ಕಥೆ ಇದು. ಅವರು ನನ್ನ ನಾಯಕನಟಿ ತಿಪ್ಪೇರುದ್ರ ಸ್ವಾಮಿ ಅದ್ರ ಬಗ್ಗೆ ಹೇಳಿದ್ರೆ, ಚಿತ್ರದುರ್ಗ ಅಂದ ತಕ್ಷಣ ಅವ್ರು ಸಹಜವಾಗಿ ನಾಯಕನಟಿ ತಿಪ್ಪೇರುದ್ರ ಸ್ವಾಮಿ ಬಗ್ಗೆ ಬಹಳ ಆಸಕ್ತಿ ಇತ್ತು. ನೋಡಿ ಅದನ್ನ ಅಂತ. ಸರಿ ಸರ್ ಅಂತ ಅಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೇಳ್ಬೇಕು ಅಂತ ಧೈರ್ಯದ ಹೇಳ್ಬಿಟ್ಟು ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ ಮೊದಲು ಇದನ್ನು ಮುಗಿಸ್ಕೊಡೋಣ ಅಂತಂದ್ರು. ಅದಾದ ನಂತರ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಕೊಡೋದು ಒಳ್ಳೇದಂತ ಬಿಟ್ಟು, ಆನಂತರ ಯಾಕೋ ಕಾಡ್ತಾ ಇತ್ತು ಕತೆ, ನಿರಂತರವಾಗಿ ಕಾಡ್ತಾ ಇತ್ತು. ಅವ್ರಿದ್ದಾರೆ ಏನೋ ಪಕ್ಕದಲ್ಲಿ ಏನೋ ಸರಣ ಆಗ್ತಾ ಇತ್ತು ನಮಗೂ ಕೂಡ. ಅವಾಗ ಈ ಕ್ಯಾರೆಕ್ಟರ್ ಶುರುವಾದಾಗ ಇವ್ರನ್ನ ಆಲ್ಮೋಸ್ಟ್ ಒಂದು 6-7 ಶೂಟ್ ಸಾಂಗ್ ಮಾಡಿಸೋದು, ಆಕ್ಟ್ ಮಾಡಿಸೋದು, ವಾಯ್ಸ್ ಕರ್ಕೊಂಡು ಹೋಗೋದು, ಡಬ್ಬಿಂಗ್ ಮಾಡಿಸೋದು, ಕರೆಕ್ಟ್ ಆಗಿದೆಯಾ ಚೆಕ್ ಮಾಡೋದು, ಇದನ್ನೇ ಮಾಡಿದ್ರು. ಅವ್ರು ತುಂಬಾ ಕೋಪರೇಟ್ ಮಾಡಿದ್ರು. ಅವ್ರು ಕಾರ್ದಾಗೆಲ್ಲ ಬಂದ್ರು ಪಾಪ. ಅವ್ರದ್ದು ನಮ್ಮ ಆಫೀಸಿಗೆ ಅವ್ರಿಗೂ ಒಂದು 50 ಕಿಲೋಮೀಟರ್ ದೂರ ಇತ್ತು. ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು, ಹೋಗೋರು. ಸಿನಿಮಾ ಮುಗಿಯೋವರೆಗೂ ಅವರನ್ನ ಅನುಕರಣೆ ಮಾಡಲಿಲ್ಲ ಅವರು. ನಾನು ಹೇಳಿದೆ ಅನುಕರಣೆ ಮಾಡಕ್ ಹೋಗ್ಬೇಡಿ, ನಿಮ್ಮ ತನವನ್ನು ನೀವು ಕಾಪಾಡಿಕೊಂಡು ವೃತ್ತಿ ರಂಗಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿ ಅದೇ ರೀತಿ ಅವರು ಮಾಡಿಕೊಟ್ರು. ಸೊ ಮಾಡಿದ್ದನ್ನ ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ಮಾತ್ರ ಅವರ ಗುರುತಿರ್ಲಿ ಅಂತ ಈ ಕಡಗ ಮತ್ತೆ ಕಾಲಿನ ಸಿಂಬಲ್ ಏನಿತ್ತು ಅದನ್ನ ಮಾತ್ರ ಬಳಸಿದ್ದೀನಿ. ಇನ್ನೆಲ್ಲ ಕಡೆ ಅವರು ಜಯಶ್ರೀ ರಾಜ್ ಅವರು ಅವರ ಅಭಿನಯವನ್ನ ಸಂಪೂರ್ಣವಾಗಿ ಅದನ್ನ ಹಿಡಿದಿಟ್ಟಿದ್ದಾರೆ. ಇಲ್ಲಿ ಇಡೀ 2 ಗಂಟೆ ಸಿನಿಮಾ ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ ತುಂಬಾ ಚೆನ್ನಾಗಿದೆ. 2 ಗಜಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ನಾವು. ಒಂದು ಅಬ್ದುಲ್ ಹೈದರ್ದು ತೋರಣಗಲ್ ಅಂತ ಹೇಳಿ, ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು, ಬೆಳಗಾವಿ ಅವರು ಹಾಡಿದ್ರು. ಇನ್ನೊಂದು ಕುಮಾರ್ ಚಲ್ಯ ಅಂತ ಹೇಳಿ ಪ್ರೊಫೆಸರ್ ಅವರು ಒಂದು ಹಾಡನ್ನು ಬರೆದ್ರು. ಅದು ದೀಪಾವಳಿ ರಾಜ್ಯ ಮಟ್ಟದ ಇದರಲ್ಲಿ ಆಯ್ಕೆಯಾಗಿತ್ತು. ಆ 2 ಗೀತೆಗಳನ್ನ ನಾನು ಇದು ಮಾಡಿದೆ. ಮತ್ತೆ ಸುಶೀಲ್ MRC ಕ್ಯಾಮರಾ ಡಿಪಾರ್ಟ್ಮೆಂಟ್ಗೆ ಬಂದಿದ್ರು. RSS ಬಗ್ಗೆ ಅಂತ ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನ ರಂಗಭೂಮಿಯಲ್ಲಿ ಪ್ರಯೋಗ ಆಗುತ್ತೆ. ಅದು ರಂಗಭೂಮಿ ಮೇಲೆ ಪ್ರಯೋಗ ಆಯಿತು. ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನ ಕಳಿಸಿದ್ವಿ. ಅವ್ರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನ್ ಅನ್ನು ಕಳಿಸಿದ್ರು ನನಗೆ. ಅದು ಚೆನ್ನಾಗಿತ್ತು. ಅದು ಸರಿ, ಅದನ್ನ ಸುಮ್ಮನೆ ನಾವು ಫ್ಲೈ ಮಾಡಿದ್ವಿ. ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂತ ಪಾತ್ರವನ್ನ ನಾವಲ್ಲಿ ಅದರಲ್ಲಿ ಬಳಸಿದ್ವಿ ನಾವು. ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜುಗಳು, ಅದರ ಷರತ್ತುಗಳು ಆ ತರದ್ದು ಏನಿಲ್ಲ. ಒಟ್ಟಾರೆ ಪ್ರೇಕ್ಷಕರಿಗೆ ಇದು ಒಂದು ಒಳ್ಳೆಯ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ಇಲ್ಲ ಸರ್, ಅದು ಥಿಯೇಟರ್ ಅಷ್ಟು ಮಾತ್ರ ಇದೆ. ಇಡೀ ಸಿನಿಮಾ ಬೇರೆ ಫಾರ್ಮೆಟ್ ಅಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತದೆ. ಸೊ ಅದ್ರ ಸುತ್ತ ಒಂದು ಕೊಲೆಯ ಸುತ್ತನೇ ಶುರು ಆಗುತ್ತೆ. ಮಗ ಬಹಳ ವರ್ಷಗಳಿಂದ ಪಡೆದಂತ ಗಂಡು ಮಗುವನ್ನ ಚಾಮಯ್ಯ, ಅವರ ಮೇಷ್ಟ್ರು ಹೆಸರಿರ್ತಕ್ಕಂಥ ಅವ್ರ ಮಗನನ್ನ ಕೊಂದಾಗ ರಾಮಾಚಾರಿ ಹೆಂಗ್ ಆಕ್ಟಿವ್ ಆಗ್ತಾರೆ ಅನ್ನೋದು ಸಿನಿಮಾ ಕಥೆ. ಸೊ ಚಿತ್ರದುರ್ಗದ ಸುತ್ತಮುತ್ತ ಇರೋದ್ರಿಂದ ರಾಮಾಚಾರಿ ಸಬ್ಜುನಿಯೋ ಮಗು ಬಳಕೆ ಮಾಡ್ಕೊಂಡಿದ್ವಿ. ಆಮೇಲೆ ಚಿತ್ರದುರ್ಗದ ಕೋಟೆಯನ್ನ ನಾವು ಟಚ್ ಮಾಡಿಲ್ಲ. ಚಿತ್ರದುರ್ಗದ ಕೋಟೆಯ ಹಿಂಭಾಗದಲ್ಲಿರ್ತಕ್ಕಂಥ 7 ಒಡ್ಡುಗಳು, ಚಿತ್ರದುರ್ಗಕ್ಕೆ ನಗರಕ್ಕೆ ಸಪ್ಲೈ ಆಗ್ತಕ್ಕಂಥ 7 ಒಡ್ಡುಗಳು, ಮತ್ತಿ ತಿಮ್ಮಣ್ಣ ನಾಯಕನ ಕೆರೆಯಿಂದ ಏನು 7 ಸುತ್ತಿತ್ತು
ಆ 7 ಸುತ್ತಿನ ಹಿಂದೆ ಇದ್ದಂತ ಕೋಟೆಗಳನ್ನ ಬಳಸಿದ್ದು, JCB ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬಳಸಿದ್ದು ವಿಶೇಷ. ಹೌದೌದು, ಇಲ್ಲ ಪೂರ್ವವಾಗಿದೆ ಅದು, ಖಂಡಿತ ಪೂರ್ವವಾಗಿದೆ. ಎಲ್ಲೂ ನಿಜವಾಗ್ಲು ಚಿತ್ರ ನಿರ್ದೇಶಕನಾಗಿ ನಾನು ಮಾಡುವಾಗಲೂ ಕೂಡ ಬಹಳ ಜವಾಬ್ದಾರಿ ಇತ್ತು. ಯಾಕಂದ್ರೆ ಚಿತ್ರದುರ್ಗ ನಮ್ಮ ಜಿಲ್ಲೆ, ನಮ್ಮಲ್ಲಿ ಆ ಸಾಮರಸ್ಯ ಇತ್ತು, ಆದ್ರೆ ಒಡಕಗಳು ಸಹಜವಾಗಿ ಇದಾವೆ, ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದಾವೆ. ಅದನ್ನ ಹೇಗೆ ಸಿನಿಮಾದಲ್ಲಿ ಕಟ್ಟಿಕೊಡೋದು ಅನ್ನೋ ಒಂದು ದೃಶ್ಯ ಇಟ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾರೆ. ಚಿತ್ರದುರ್ಗ ಅಂದ ತಕ್ಷಣ ಹೈದರಾಲಿ ನೆನಪಿಗೆ ಬರ್ತಾರೆ, ಟಿಪ್ಪು ನೆನಪಿಗೆ ಬರ್ತಾರೆ, ಮದಕರಿ ನಾಯಕರು ನೆನಪಿಗೆ ಬರ್ತಾರೆ, ಭರಮಣ್ಣ ನಾಯಕರು ನೆನಪಿಗೆ ಬರ್ತಾರೆ, ಚಿಕ್ಕಣ್ಣ ನಾಯಕರು ಬರ್ತಾರೆ, ದದನ್ಯ ನಾಯಕ ಬರ್ತಾರೆ, ಓಮಣ್ಣ ನಾಯಕ ಬರ್ತಾರೆ. ಒಟ್ಟು 13 ಜನ 211 ವರ್ಷಗಳ ಕಾಲ ಆಳಿದಂತ ಚಿತ್ರದುರ್ಗ ಇತಿಹಾಸದ ಎಲ್ಲ ರಾಜರ ಚರಿತ್ರೆಯು ಕೂಡ ಅದರಲ್ಲಿ ಬಂದು ಸೇರ್ಕೊಂಡು ಹೋಗ್ತದೆ. ಇದು 38 ದಿನ ಮಾಡಿದ್ವಿ, 38 days. ಬಾಲವಿ ಬನಶಂಕರಿ, ಚಿತ್ರದುರ್ಗ, ಬೆಂಗಳೂರು. ಇಲ್ಲ ಸೆಂತನವರು ಮಾಮೂಲಿ ಇದಕ್ಕೆ ಕೊಡ್ತೀವಿ ಅಂತಂದ್ರು. ಆಮೇಲೆ ಅದು ಕೊಡೋದು ಏನಿಲ್ಲ ಸರ್ ಅಂತೆಲ್ಲ ಕೇಳ್ಕೊಂಡ್ಮೇಲೆ ಆಮೇಲೆ ಅದು ಇದು ಮಾತಾಡಿ ಎಲ್ಲ ವಿಷಯ ಚರ್ಚೆ ಆದ್ಮೇಲೆ ಕೊಟ್ಟು ಕಟಿಂಗ್ಸ್ ಎಲ್ಲ ಒಂದೇ ಒಂದು ಡೈಲಾಗ್ ಇತ್ತು ಅಷ್ಟೇ, ಜಾಸ್ತಿ ಏನಿಲ್ಲ. ಹೌದು, ಇಲ್ಲ ಕಾಪಿ ರೈಟ್ ಆಗುತ್ತೆ ಅಂತೇಳಿ. ಕಾಪಿಯಿಂಗ್ ಈಸ್ ಅವರ್ ರೈಟ್ ಅಲ್ಲ, ಅದು ಕಾಪಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾಳೆ ಅವ್ರು ಕೇಳಿದಷ್ಟು ದುಡ್ಡು ಕೊಡಕ್ಕಾಗಲ್ಲ. ಅದರ ಸೂಕ್ಷ್ಮತೆಗಳನ್ನ ಸಂಗೀತ ನಿರ್ದೇಶಕರು ಸ್ಯಾಮ್ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಸಾರ್ ಬೇಡ, ಅವ್ರದ್ದು ಸುದೀರ್ಘ ಪ್ರಯಾಣ, 30 ವರ್ಷಗಳ ನಿರಂತರವಾದ ಪ್ರಯಾಣ ಅವ್ರದ್ದು. ಅಪ್ಸರೇಖ ಸಾರು ಎಲ್ಲ ಟೀಮ್ ಅಂತ ಚೆನ್ನಾಗಿ ವರ್ಕ್ ಮಾಡೋದು, ರಿದಮಿಸ್ಟ್ ಆಗಿ ವರ್ಕ್ ಮಾಡಿ ಮ್ಯೂಸಿಕ್ ಇದಕ್ಕೆ ಬಂದಿದ್ದಾರೆ. ಜಯಶ್ರೀ ರಾಜ ನನ್ನ ಆರಾಧ್ಯ ದೇವ ಗದಗಿನ ಅನೇಕ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಸ್ಮರಿಸುತ್ತಾ ಇಂಥ ಒಂದು ಪವಿತ್ರವಾದ ವೇದಿಕೆಗೆ ನಮ್ಮನ್ನ ವೃತ್ತಿರಂಗ ಭೂಮಿ ಕಲಾವಿದರನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳಿಗೆ ವಂದಿಸುತ್ತಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನರ ತಾಂತ್ರಿಕ ವರ್ಗದವ್ರನ್ನಾಯ್ತು, ನಟರನ್ನಾಯ್ತು, ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲುಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮರಿಗೆ ಅನಾವರಣ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕವನ್ನು ಅರ್ಪಿಸ್ತಾ ಇದ್ದೇನೆ. ಇದನ್ನು ಸ್ವೀಕರಿಸಿ ಆಶೀರ್ವದಿಸಿ. ನಾನು ವೃತ್ತಿರಂಗ ಭೂಮಿ ಕಲಾವಿದ. ನನ್ನ 3ನೇ ತಲೆಮಾರು ವೃತ್ತಿರಂಗ ಭೂಮಿಯಲ್ಲಿ ನಡೀತಾ ಇರೋದು. ನನ್ನ ತಾತನವರು, ನನ್ನ ತಂದೆ, ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗ ಭೂಮಿ ನಾಟಕ ಕಂಪನಿ ಕಲಾವಿದರು. ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು. ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ ಅದರಲ್ಲೂ ನಾನು ಕೂಡ ವಿಷ್ಣುಜಿರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪನಿಯಿಂದಲೇ ನನಗೆ ಶುರುವಾಗಿತ್ತು. ನನಗೆ ನನ್ನ ನಾಟಕದ ಕಂಪನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು. ಅವರು ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ, ನೀನ್ ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗತ್ತೆ, ನೀನು ಅದನ್ನ ಅನುಕರಣೆ ಮಾಡಿದ್ರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ, ಆ ಪಾತ್ರವನ್ನ ವಿಷ್ಣುವರ್ಧನ್ ಅವ್ರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ, ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿದ್ದ ನಾನು ವಿಷ್ಣುಜಿಯವರ ಅಭಿನಯವನ್ನ ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಮಾಡದೇ ಇರೋ ಪಾತ್ರಗಳಲ್ಲ, ನಮ್ಮ ವೃತ್ತಿರಂಗ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದಿರೋದು. ಅದನ್ನ ಮಾಡಿದ್ರೆ ನಿಮಗೆ ಹೆಚ್ಚಿನ ಮೆರುಗು ಸಿಗತ್ತೆ ಅಂತ ಹೇಳಿದ್ಮೇಲೆ ನಾನು ಅದನ್ನ ಶುರು ಮಾಡಿದೆ. ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗತ್ತಲ್ಲ ಗುರುಗಳೇ, ಇದು ತಪ್ಪಾಗಲ್ವಾ ಅಂತಂದಾಗ ಅದೇ ಹಂಗಾಗತ್ತೆ. ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆ ಕಣೆಯ, ನೀನು ಅನುಕರಣೆ ಮಾಡೋದು ಯಾವುದೂ ತಪ್ಪಲ್ಲ. ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನ ಕಟ್ಕೊಂಡು ಬಂದಲಿಕ್ಕೆ ಸಾಧ್ಯ ಆಗಿದ್ದು. ಅದನ್ನು ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಅದು ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜಿಯವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನ ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ. ಗುರುಗಳು ಸುಮಾರು ಕಡೆ ನನ್ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು. ನನ್ನ ಉತ್ತರ ಕನ್ನಡದ ಹೆಚ್ಚಿನ ನಾಟಕದ ಪಾತ್ರ ಇಟ್ಟಿದ್ರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ. ಆ ಪಾತ್ರವನ್ನ 2 ಶೈಲಿಯಲ್ಲಿ ಮಾಡ್ತಿದ್ದೆ. ವಿಷ್ಣುಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ. ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು. ಗುರುಗಳು ನಮ್ಗೆಲ್ಲಾ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು. ಆದ್ರೆ ಇವ್ರು ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ. ನಾಟಕ ನೋಡ್ಕೊಂಡು ಹೋಗೋರು ಸುಮ್ಮನೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳೋರು. ಅಲ್ಲಿವರೆಗೂ ಪಲ್ಲಕ್ಕಿ ಸರ್ ಅವ್ರ ಪರಿಚಯ ಇಲ್ಲ. ಇವ್ರು ಇತ್ತೀಚೆಗೆ ಈ ಚಿತ್ರದ ಅವ್ರ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿ
ಕುತ್ಕೊಂಡು ಮಾತಾಡಿ ಕಥೆ ಬಗ್ಗೆ ಎಲ್ಲ ಹೇಳಿದ್ರು. ಮತ್ತೆ ಹೇಗೆ ಇದು ಮಾಡೋದಂದ್ರೆ ಇಲ್ಲಿ ವಿಷ್ಣುಜಿಯವರ ಅಭಿನಯದಲ್ಲಿ ಮಾಡೋಂಥದ್ದಿಲ್ಲ, ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿ, ಅಲ್ಲಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೆರುಗು ಬರುತ್ತೆ. ಅದಾದ್ರೆ ಕೇಳಿದ್ವಿ ಅಂತ ಮಹಾನ್ ನಟರಿಗೋಸ್ಕರ ಅಂತ ಇಟ್ಟಿರೋ ಕತೆ ನಾನ್ ಮಾಡಿದ್ರೆ ಸರಿಯಾಗುತ್ತೆ ಗುರುಗಳು ಅಂತ ಹೇಳಿದಾಗ ಇಲ್ಲ, ಇದರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ. ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮನರಂಜನಾ ಕ್ಷೇತ್ರದಲ್ಲಿ ಇದೀವಂದಾಗ ಒಂದು ಆರೋಗ್ಯಕರವಾದ ಮನರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಅವ್ರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ. ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ, ಆತ್ಮಗೌರವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಕಥೆಯನ್ನ ಅವರು ನಿರ್ಮಾಣ ಮಾಡಿದ್ರು. ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡ್ವಿ. ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ಕೂಡ ಎಲ್ಲೇ ಆದ್ರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ, ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯ ಸಂಭಾಷಣೆಗಳು ಕೂಡ, ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸಿಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಅವಕಾಶ ಇದನ್ನು ಕೊಟ್ಟು ಕಥೆಯನ್ನ ಹೇಳಿದ್ರು. ಕಥೆ ಹೇಳಿದಾಗ ಬಹಳ ಸಂತೋಷ ಅನಿಸ್ತು. ನಮ್ಮಂತ ರಂಗಭೂಮಿ ಕಲಾವಿದರನ್ನು ಕೂಡ ಕರೆಸಿ ಅವ್ರ ಕೈಲಿಂದ ಒಂದು ಉತ್ತಮವಾದಂತ ಕಾಯಕವನ್ನು ಮಾಡಿಸಿದಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ. ಇದೆಲ್ಲ ಏನೇ ಯಶಸ್ಸು, ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ. ಆದ್ರೆ ಇವ್ರದೊಂದು ವಿಶೇಷತೆ ಅಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿರುವಂತ ಹೀರೋ ಅಂತ ಮಾಡಿದ್ದಾರೆ. ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ, ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ. ಇಲ್ಲಿ ಹೀರೋ ವಿಲನ್ ಅಂತಕ್ಕಂಥ ಯಾವುದು ಏರಿಳಿತಗಳನ್ನು ಇಟ್ಟಿಲ್ಲ. ಎಲ್ಲರಿಗೂ ಸರಿ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು. ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅನ್ಕೊಂಡಿದ್ವಿ. ಈಗ ಹೇಳಿದ್ರು ವಿಷ್ಣುಜಿಯವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಅಂತ ಯಾರು ಅನ್ಕೋಬೇಡಿ. ನಾನು ವಿಷ್ಣುಜಿಯವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ. ನಾವು ಈ ಭಾಗ ಅಷ್ಟೇ ಅಲ್ಲ, ಬೀದರ್, ಉತ್ತರ ಕನ್ನಡ, ಕರ್ನಾಟಕ, ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳು ಇರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ವಿಷ್ಣುಜಿಯವರೆಲ್ಲ ಬರೀ ಸ್ಕ್ರೀನ್ ಅಲ್ಲೇ ನೋಡಿ ಅವರ ಅಭಿಮಾನಿಗಳಾದಂತ ಬಹಳಷ್ಟು ಜನ ಇದ್ದಾರೆ. ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ, ಎಲ್ಲಿ ಏನು ಅಂತ ಗೊತ್ತಿಲ್ಲ, ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ. ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ. ಅವ್ರು ಕೊಡ್ತಕ್ಕಂಥ ಗೌರವ ಏನು, ಅವ್ರಿಗೆ ಎಂತ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ. ನಿಜವಾದೊಂದು ಪ್ರಬಲ ಪುರುಷರಂತ ಅನ್ಕೋಬಹುದು ನಾವು. ಈ ರಂಗಪುಸ್ತಕನೇ ಹುಟ್ಟಿದಂತ ಮಹಾನ್ ಚೇತನ ಅವರು ತಮ್ಮ ಖಾಸಗಿ ಜೀವನ, ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜಲತೆಯಿಂದ ನಡ್ಕೊಂಡು ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ. ಅಂತ ಒಂದು ಅವರ ಸವಿನೆನಪ ತರ್ತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ದೈವವೇ ಒದಗಿಸ್ಕೊಟ್ಟಿದ್ದು, ಉದ್ದೇಶಪೂರ್ವಕ ಆಗಿದ್ದಲ್ಲ, ದೈವ ಒದಗಿಸ್ಕೊಟ್ಟಿದ್ದು ನಮಗೆ. ಅದನ್ನ ಗೌರವ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಕ್ಕೆ ಯಶಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ರಿ. ಎಲ್ಲರೂ ಹೃದಯಪೂರ್ವಕ ಅವರಾಗಿ ಮಿಮಿಕ್ರಿ ಮಾಡ್ತೀರಾ? ಹಾ ಸರ್, ಆರ್ಕೆಸ್ಟ್ರಾಗಳಲ್ಲಿ ಡ್ರಾಮಾದಲ್ಲಿ ಅವ್ರ ವಾಯ್ಸಲ್ಲೇ ಮಾತಾಡೋದೆಲ್ಲ ಆಗುತ್ತೆ ಸರ್. ನಾನು ಆರ್ಕೆಸ್ಟ್ರಾದಲ್ಲಿ ಅವ್ರ ಥರನೇ ಎಲ್ಲ ಸಂಭಾಷಣೆಯನ್ನು ಮಾಡಿಕೊಂಡು ವೇಷಭೂಷವನ್ನು ಕೂಡ ಅದೇ ರೀತಿ ಸಿದ್ಧಪಡಿಸ್ಕೊಂಡು ನಾವು ಹೋಗ್ತೀವಿ ಸರ್. ಈ ಸಿನಿಮಾದಲ್ಲಿ ಅವ್ರ ಥರನೇ ಮಾಡಿದ್ದೀರಾ? ಹಾ, ಅವ್ರ ವಾಯ್ಸಲ್ಲಿ ಸ್ವಲ್ಪ ಅಂದ್ರೆ ಪೂರ್ತಿ ಅಂತಲ್ಲ, ಒಂದು ಮಟ್ಟಕ್ಕೆ ತಂದ್ರೆ ಚಂದ ಇರುತ್ತೆ, ಬೇಸ್ ವಾಯ್ಸ್ ಇದ್ರೆ ಸರಿ ಇರುತ್ತೆ ಅಂತ ಹೇಳಿದ್ರಿಂದ ಅದನ್ನು ಮಾಡಿಲ್ಲ. ಅವ್ರದ್ದು ಅನುಕರಣೆ ಮಾಡಿಲ್ಲ, ಒಂದು ಸ್ವಲ್ಪ ಬೇಸ್ ವಾಯ್ಸಲ್ಲೇ ಆದ್ರೆ ಚಂದ ಇರತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಮಾಡಿಸಿದ್ದಾರೆ ಅದನ್ನ. ಆತರ ಯಾವ್ದಾದ್ರು ಡೈಲಾಗ್ ಕೊಡಿ ಸರ್. ಡೈಲಾಗ್ ಹಾ, ಖಂಡಿತ ಸರ್. ಅವ್ರ ಧ್ವನಿಯಲ್ಲಿ ಒಂದು ಸಂಭಾಷಣೆ ಅದು ಸಿಂಹಾದ್ರಿಯ ಸಿಂಹ ಚಿತ್ರದ ಒಂದು ಪುಟ್ಟ ಸಂಭಾಷಣೆ ನಿಮಗಾಗಿ ಹೇಳ್ತೇನೆ. ನಮ್ಮೂರ್ ಜಮೀನು ಒಳಗೆ ಎಷ್ಟಾದ ನಿಂಗೆ, ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ಕೆ ನೀನೇ ಅವಲ್ಲ. ನಮ್ಮೂರ್ಲಿ ಯಾರು ಹಸ್ಕೊಂಡಿದಾರ, ಇಲ್ಲ ನಿಂತವ ಯಾರು ಬೆಳಕ್ ಬಂದವ. ಈಕೆ ಮಗಳು ಇವಳಿಗೆ ಕೈ ಕೊಟ್ಟು ಹೊಟ್ಟೋದ್ರು. ಇವಳು ಈ ಭೂಮಿತಾನ ನಂಬ್ಕೊಳ್ತಾಳೆ. ಈ ಭೂಮಿತಾಯಿ ಈಕೆ ಕೈ ಬಿಡಲಿಲ್ಲ, ಇದು ನಂಬ್ಕೊಂಡೆ ಓದೋತಿನ ಗಂಜಿ ಕೊಡ್ತಾಳೆ. ಈಗ ನೀನು ಈ ತರ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ತೋಡ್ಬಿಟ್ರೆ ಅವ್ರ ಹೊಟ್ಟೆಗೆ ನೀನ್ ಫ್ಯಾಕ್ಟ್ರಿ ಚರ್ಮದಿರ್ಬೇಕಲ್ಲ. ಕೊಪ್ಪಿದ ಮಗನೇ, ಎಷ್ಟೋ ಧೈರ್ಯ ನಿನ್ಗೆ? ನನ್ ತಗಡೆ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ಕೋಟಿ ಕೋಟಿ ಕೊಟ್ಟರೆ ಹಣನ ಪುಟ್ಕೋಸಿನ ಮೋಕ್ಷಗಳು ನಮ್ದು, ನಮ್ ತಗಡೆ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ ಮಂತ್ರಿಗೂ ಹೇಳು, ಅವನು ಗುಂಡಿಗೆ ಬಿಸಿರಂತ ಇರೋದೇ ನಿಜ ಅಂದ್ರೆ ಈ ಸಿಂಹದಗೂ ಹಿತ ಒಂದು
ಹುಲ್ಕಡ್ಡಿ ಕಿತ್ಕೊಂಡು ಹಾ ಕನ್ನಡ ಸಿನಿಮಾ ಮಾಡಿದ್ದೀನಿ, ಕನ್ನಡದಿಂದ ಮಲಯಾಳಂ ತಗೊಂಡೋಗಿದ್ದೀನಿ, ಸಿನಿಮಾಗಳು ಸುಮಾರು ಮಾಡಿದ್ದೀನಿ. ನಾನು 91ರಿಂದ ನಾನು ಈ ಜರ್ನಿನಲ್ಲಿದ್ದೀನಿ. ಈಗ ಮದಕರಿಪುರ ಅಂತ ಒಂದು ಸಿನಿಮಾ ಕತೆ ಕೇಳಿದ್ಮೇಲೆ ಕಿಚ್ಚ ಮಾತಾಡ್ತಾನೆ, ನಾನು ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದ್ರು. ಅದ ಕಥೆನ ತಗೊಂಡು ನಾನೀಗ ಮಲಯಾಳಮಲ್ಲಿ ಮಾಡ್ತಾ ಇದ್ದೀನಿ, ಬಿಜು ಮೇನೋನ್ ಅವ್ರನ್ನ ಇಟ್ಕೊಂಡು. ಅದು ಶೂಟಿಂಗ್ ಆಗಲೇ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ಒಂದು ಚಾಮಯ್ಯ ಸಣ್ಣ ರಾಮಾಚಾರಿ ಇದೊಂದು ಇದು ಅಂತ ಹೇಳೋದಕ್ಕೆ ಅಲ್ಲಿಂದ ಬಂದಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು. ಪ್ರಕಾಶ್ ಅರಸು ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು. ನನ್ನದು ಒಂದು ಸಣ್ಣ ಪಾತ್ರ ಇದರಲ್ಲಿ. ಬಹುಶಃ ನಾಗರಹಾವು ಚಿತ್ರ ನೀವೆಲ್ಲ ನೋಡಿರ್ತೀರಿ, ಅದರಲ್ಲಿ ಲೋಕನಾಥ್ ಮಾಡಿದಾರಲ್ಲ ಪಾತ್ರ. ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿದ್ದಿದ್ರೆ ಈ ಜನರೇಷನ್ ಜೊತೆ ಅಂತ ಪಾತ್ರ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನ ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಆ ತರದ ಒಂದು ಪಾತ್ರ. ನಾಗರಾವು ನೀವೆಲ್ಲ ನೋಡಿದಾಗ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂತ ಚಲನಚಿತ್ರ, ಅದ್ರ ಚಲನಚಿತ್ರ ಮುಗಿಬಹುದು, ಆದ್ರೆ ಸಮಾಜ ಮುಂದುವರಿಯುತ್ತಲ್ಲ. ಆ ಸಮಾಜ ಆ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನ ಚಾಮಯ್ಯ ಸಣ್ಣ ರಾಮಾಚಾರಿನಲ್ಲಿ ಪಲ್ಲಕ್ಕಿ ಸಾರು ಇವತ್ತಿನ ಜನರೇಷನ್ ಜೊತೆನಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನ ಮೂಡಿ ಬರೆಸೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ರಾಜು ಸರ್ ಅವರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ, ಆ ತರದಲ್ಲಿ ಮಾಡಿ ಇಡೀ ಕತೆ ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನರೇಷನ್ ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದು ಮೂಡಿ ಬಂದಿದೆ. ಪಲ್ಲಕ್ಕಿ ಸರ್ ಅವರ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ ಅವ್ರು ಯಾವತ್ತೂ ಯುವಕರ ಜೊತೆನೆ ಇರ್ತಾರೆ. ನೀವು ಯಾವತ್ತೇ ನೋಡಿ ಒಂದು ಯುವಕರ ದಂಡು ಅವ್ರ ಜೊತೆ ಯಾವತ್ತೂ ಇರುತ್ತೆ. ಹಾಗಾಗಿ ಬಹುಶಃ ಅವ್ರು ಯೌವನವನ್ನು ಕಳ್ಕೊಂಡಿಲ್ಲ, ಅವರು ಹಂಗೆ ಇದ್ದಾರೆ, ಅವತ್ತಿಂದ ಹಿಂಗೆ ಇದ್ದಾರೆ ಅಂತ ಕಾಣುತ್ತೆ. ಅಥವಾ ಇದು ಒಂದು ಯುವಕರ ಮಧ್ಯೆ ಇವತ್ತಿನ ಜನರೇಷನ್ ಜೊತೆನಲ್ಲಿ ಆ ಕಥೆಯನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನ ತೋರಿಸಿದ್ದಾರೆ. ನಾನು ಸಂಪೂರ್ಣ ಚಿತ್ರವನ್ನು ನೋಡೋಕ್ಕಾಗಿಲ್ಲ, ಆದ್ರೆ ನಾನು ಕಂಡಂತ ತುಣುಕುಗಳಲ್ಲಿ ಅದು ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಹೀರೋ ಸಹ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಯಶಸ್ಸು ಸಿಗಬೇಕು, ಮತ್ತೆ ಪಲ್ಲಕ್ಕಿ ಸಾರ್ಗೆ ಒಂದು ಬ್ರೇಕ್ ಥ್ರೂ ಸಿಗಬೇಕು ಅಂತ ನಾನು ಅನ್ಕೋತೀನಿ. ನಮ್ಮ ಗೆಳೆಯರಾದ ರಾಜು ಅವರು ತಮ್ಮ ಎಲ್ಲ ಶಕ್ತಿಯನ್ನ, ತಮ್ಮ ಎಲ್ಲ ಕಲಾ ಪ್ರತಿಭೆಯನ್ನ ಈ ಒಂದು ಚಲನಚಿತ್ರದಲ್ಲಿ ಹಾಕಿ ಇದನ್ನ ಬಹಳ ಸುಂದರವಾಗಿ ಮೂಡಿಸಿದ್ದಾರೆ. ಇದನ್ನ ಜನ ಹೇಗೆ ತಗೋತಾರೆ ಅನ್ನೋದು ಮುಂದೆ ಇದು ಚಿತ್ರ ರಿಲೀಸ್ ಆದಾಗ ಗೊತ್ತಾಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಿಗೋದಕ್ಕೆ ಖಂಡಿತ ಸಾಧ್ಯ ಇರುವಂತಹ ಒಂದು ಚಲನಚಿತ್ರವಾಗಿದೆ ಇದು. ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಚಲನಚಿತ್ರನ ಜನಗಳಿಗೆ ತಲುಪಿಸುವಂತ ದಿಕ್ಕಿನಲ್ಲಿ ಒಂದು ಸೂಕ್ತವಾದಂತ ಶಕ್ತಿಯುತವಾದಂತ ಒಂದು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ, ಥ್ಯಾಂಕ್ ಯು. ಗೋವಿಂದರ ಬಂದ್ರು ಅಣ್ಣ ಏನು ಇಲ್ಲಿ ಮುಂದುವರಿಬೇಕಿದು, ನಾನು ಬರ್ತೀನಿ ಬಾಣ ಜೊತೆಗೆ ಬಂದ್ಬಿಟ್ಟು ಗೋವಿಂದರಾಜು ಜೊತೆಗೆ ಬಂದ್ರು. ಅಲ್ಲಿಂದ ಮತ್ತೆ ಪ್ರಯಾಣ ಸ್ಟಾರ್ಟ್ ಆಯ್ತು. ಬಿ ಗೋವಿಂದರಾಜು ಇಲ್ಲೇ ಬೆಂಗಳೂರಿನವರು ಬಿಸಿನೆಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣ ನನಗೆ ಕತೆ ಎಲ್ಲ ಹೇಳಿದ್ರು. ಕತೆ ಒಂಥರ ಇಂಟ್ರೆಸ್ಟ್ ಆಗಿತ್ತು. ಆಯ್ತಾ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಚಿತ್ರಕ್ಕೆ ಕೋ-ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದ್ದೀನಿ. ಈ ಚಿತ್ರ 3 ಕಡೆ ಶೂಟಿಂಗ್ ನಡೀತದೆ. ಅಲ್ಲೆಲ್ಲ ಹೋಗಿ ಜೊತೆ ನಿಂತು ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲ, ಈಗ ನಾವು ಆಕ್ಟ್ ಮಾಡಿದ್ವಿ. ರಿಲೀಸ್ ಯಾವಾಗ
ಏಪ್ರಿಲಲ್ಲಿ. ಸ್ಯಾಮ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಸ್ಯಾಮ್ ಅವರು. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಈ ಪಿಕ್ಚರ್ ರೀ ರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ. ತುಂಬ ಚಾಲೆಂಜಿಂಗ್ ಆಗಿತ್ತು, ಕೆಲವು ಕಡೆ ತುಂಬ ಚೆನ್ನಾಗಿ ಬಂದಿದೆ. ವಿಷ್ಣುವರ್ಧನ್ ಸರ್ ಲಾಸ್ಟ್ ಪಿಕ್ಚರ್ ವರ್ಕ್ ಮಾಡಿದ್ದೆ, ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಅವರಿಗೆ. ಅದಾದಮೇಲೆ ಇದು ನಿಜವಾಗ್ಲೂ ವಿಷ್ಣುವರ್ಧನ್ ಸರ್ ಮೂವಿಗೆ ಅವ್ರ ಪಿಕ್ಚರ್ಗೆ ವರ್ಕ್ ಮಾಡೋ ಥರ ಒಂದು ಫೀಲಿಂಗ್ ಇತ್ತು, ಚೆನ್ನಾಗಿತ್ತು. ಈ ಪಿಕ್ಚರು 100% ಸಕ್ಸಸ್ ಆಗಬೇಕಂತ ನನ್ನ ವಿಶ್. ಥ್ಯಾಂಕ್ ಯು. ಸಾಂಗ್ಸ್ ಎಲ್ಲ ಯಾವ ಥರ ಬಂದಿದೆ? ಸಾಂಗ್ಸ್ ಗಜಲ್ ಟೈಪ್ 2 ಸಾಂಗ್ ಮಾಡಿದ್ವಿ. ನಾರ್ಮಲ್ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಮೆಲೋಡಿ. ಇಲ್ಲ ಡಿಫ್ರೆಂಟ್ ಆಗಿದೆ, ಗಜಲ್ ಟೈಪ್ ಸಿಚುಯೇಷನ್ ಓರಿಯೆಂಟೆಡ್ ಸಾಂಗ್. ಆಮೇಲೆ ರೀ ರೆಕಾರ್ಡಿಂಗು ತುಂಬ ಸಸ್ಪೆನ್ಸ್ ಕಮ್ ಸೆಂಟಿಮೆಂಟ್, ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸ್ಯಾಮ್ ಸರ್. ದಯಮಾಡಿ ಅವರೆಲ್ಲ ಆಮೇಲೆ ಸರಿ ಕರೆಕೊಟ್ಟು ಹೇಳಿದೆ ಪಾತ್ರ ಮಾಡುವಂತ ಯಾವ ಪಾತ್ರ ಗುರುಗಳೇ ಅಂದ. ನಾನು ಅಲ್ಲಿ ಇದನ್ನ ಟೈಟಲ್ ಶೀರ್ಷಿಕೆ ಅಂತ ಅದನ್ನ ಹಾಕಿದೆ. ಇದರಲ್ಲಿ ಯಾವುದು ಒಂದು ಇದ್ರಲ್ಲಿ ಚಾಮಯ್ಯ ಮಾಡುವಂತಂದ್ರೆ ಸರ್ ನನಗೆ ಈಗಲೇ ನಡಕ ಶುರುವಾಗಿತ್ತೆ ಅಂದ. ಚಾಮಯ್ಯ ಹೆಸರಿಗೆ ನಡಕ ಶುರುವಾಗಿತ್ತೆ ಅಂದ. ಪಾತ್ರ ಮಾಡಿದ್ಮೇಲೆ ಮಿಕ್ಕಿದ್ದಲ್ಲಿ ನಡಕ ಶುರುವಾಗುತ್ತೆ ಬಾಪ ಅಂದ್ಬಿಟ್ಟು. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರುತ್ತೆ. ಸೊ ಮೊದಲನೇದಾಗಿ ನಾನು ಗುರುಗಳಾದ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥ ಒಂದು ವೆಯ್ಟೇಜ್ ಇರೋ ಪಾತ್ರ ಚಾಮಯ್ಯ ಅನ್ನೋ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿರೋದಕ್ಕೆ, ಆಮೇಲೆ ನನ್ನೆಲ್ಲ ಚಿತ್ರದ ಕಲಾವಿದರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈಗ ಆಲ್ರೆಡಿ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನು ಒಂದು ಚಿಕ್ಕದಾಗಿ ಮುಂದುವರೆದ ಭಾಗ ಅನ್ನೋ ಥರ ಈಗೆಲ್ಲ ನೋಡ್ತಿರೋ ಹಾಗೆ ಜೆನ್ ಝಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗಲ್ಲಿದೆ, ಜೆನ್ ಝಿ ಜನ್ರೇಷನ್ ಅಂತ. ಸೊ ಅದನ್ನ ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್, ಈಗಿನ ಜನ್ರೇಷನ್ನು ಯಾವ ಥರ ಇದ್ದಾರೆ, ಆಮೇಲೆ ಟೈಟಲ್ ಅಲ್ಲಿ ಇರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲ್ ಅಲ್ಲ, ಅದೊಂದು ಎಮೋಷನ್, ಆಮೇಲೆ ಕಲ್ಚರ್. ಆ ಎರಡು ಕಲ್ಚರ್ ಆಮೇಲೆ ಎಮೋಷನ್ ಫಿಕ್ಷನ್ಸ್ ನ ಡೈರೆಕ್ಟರ್ ಸರ್ ಚೆನ್ನಾಗಿ ಏನೋ ಸ್ಕ್ರೀನ್ ಪ್ಲೇ ನಲ್ಲಿ ತಂದಿದ್ದಾರೆ. ಕಥೆನೂ ಅಷ್ಟೇ. ತುಂಬಾ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡ್ಬೇಕು ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸರಿಗೆ ಒಂದ್ ಸಿನಿಮಾ ಕತೆ ಒಂದಿನಕ್ಕೆ ಬರೆದು ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ. ಒಂದ್ ಸೀನನ್ನ ಒಂದ್ ಹಾಫ್ ಅನ್ ಅವರ್ ಅಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು, ಅಷ್ಟು ಅನುಭವ ಇರೋದ್ರಿಂದ ಈ ತರ ಸಬ್ಜೆಕ್ಟ್ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸ್ ಅಲ್ಲಿರೋ ಒಂದು ಇದು. ಸೊ ಈ ಕಥೆಯಲ್ಲೂ ಅಷ್ಟೇ ಎಲ್ಲಾ ಪಾತ್ರಗಳು, ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯ ಸನ್ ಆಫ್ ರಾಮಾಚಾರಿಯಲ್ಲಿ ಯಾರು ಹೀರೋ ಇಲ್ಲ, ಬರೀ ಕಥೆನೇ ಹೀರೋ, ಸ್ಕ್ರೀನ್ ಪ್ಲೇನೇ ಹೀರೋಯಿನ್ ಅಂತ ಹೇಳ್ಬೋದು. ಸೊ ಆ ರೀತಿಯಾದ ಒಂದು ಕತೆ ಇಟ್ಕೊಂಡು ಮಾಡಿರೋಂಥ. ಅದೇ ನನಗೆ ಕತೆ ಹೇಳಿಲ್ಲ, ಆಕ್ಚುಲಿ ಟೈಟ್ ಹೇಳಿದಾಗ ತುಂಬಾ ನಡಕ್ಬಿಟ್ಟೆ ಏನ್ ಸರ್ ಈ ತರನ ಅಂತ. ಆಮೇಲೆ ಮಾಡ್ತಾ ಫುಲ್ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಹೋಗ್ತಾ ನಮ್ಮ ಗೆಳೆಯರೆಲ್ಲ ಇದಾರೆ, ಅವರಿಗೆಲ್ಲ ಗೊತ್ತು ಯಾವ ತರ ಸೀನ್ಗಳಿದೆ ಅಂದ್ರೆ ನಿಜವಾಗ್ಲೂ ನಡ್ಕ ಬರೋಂತ ಡೈಲಾಗ್ಸ್, ನಡ್ಕ ಬರೋಂತ ಸೀನ್ಗಳು. ಚೈತ್ರ ಅವ್ರಿಗೆ ಗೊತ್ತಲ್ಲ, ಅಂತಂತ ಡೈಲಾಗ್ ನಮ್ಗೆ ಮಾಡಕ್ಕೆ ಆಗಿಲ್ಲ. ಆಕ್ಚುಲಿ ಒಂದ್ ಸೀನಲ್ಲೆಲ್ಲ ನಾವಿಬ್ರು ಶೇಕ್ ಆಗ್ಬಿಟ್ಟಿದೀವಿ, ಅಷ್ಟು ಅಂತ ಡೈಲಾಗ್ ನಾವ್ ಯಾವತ್ತೂ ಹೇಳದೇ ಇರೋ ಡೈಲಾಗ್ಗಳು, ಮಾಡದೇ ಇರೋ ಏನೋ ಇದು. ಸೊ ಅಷ್ಟೊಂದು ವೈಟೇಜ್ ಆಗಿರುವಂತ ಜೆನ್ ಝಿ ಜನರೇಷನ್, ಆಮೇಲೆ ಓಲ್ಡ್ ಆವಾಗ ನಾಗರಾಹು ಟೈಮಲ್ಲಿರೋ ಆ ಜನರೇಷನ್, ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರುವಂತ ಒಂದು ರಾಮಾಚಾರಿಗೂ ಈಗಿರೋ ರೆಬಲ್ ಆಗಿರೋ ಹುಡುಗರು, ಆಗಿನ ರಾಮಾಚಾರಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು, ಈಗಿನ ಜನರೇಷನ್ ಅಲ್ಲಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇದೆ, ಯಾವ ತರ ಜನರನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ, ಯಾವ ತರ ಇಂಟ್ರಾಕ್ಟ್ ಮಾಡ್ತಿದ್ದಾರೆ, ಯಾವ ತರ ಬಿಹೇವ್ ಮಾಡ್ತಿದ್ದಾರೆ. ಆ ಬಿಹೇವ್ ಇಂದ ನಮ್ಮ ಹಿಂದಿನ ಜನರೇಷನ್ ಯಾವ ತರ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ, ಅಥವಾ ಅವರು ಯಾವ ತರ ಹ್ಯಾಂಡಲ್ ಮಾಡ್ಬೇಕು, ಮಾಡಕ್ ಆಗಲ್ವಾ ಅನ್ನೋದು ಇದೊಂದು ಜುಗಲ್ಬಂದಿ ಏನಿದೆ ಅದೇ ಇದು ಚಾಮಯ್ಯ ರಾಮಾಚಾರಿ ಅನ್ನೋ ಒಂದು ಸಬ್ಜೆಕ್ಟ್. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಲ್ಲ, ಇದು 3ನೇ ಸಿನಿಮಾ. ಮನಸ್ಮಿತ ಅಂತ ಮಾಡಿದ್ದೆ, ಆಮೇಲೆ ಯುಗ ಪುರುಷ ಗೌರಿಪುತ್ರ, ಈ ತರದಲ್ಲೆಲ್ಲ ಮನಸ್ಮಿತದಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೆ. ಇದು ಪಾತ್ರ ಚಾಮಯ್ಯ ಪಾತ್ರ ಮಾಡ್ತಿದ್ದೀನಿ ಲೀಡ್ ಆಗಿ.
ನನ್ನ ಪಾತ್ರ ಒಂದು 20 ಡೇಸ್ ನಂದು ಪಾತ್ರ ಇತ್ತು. ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಚಳ್ಳಕೆರೆ ಅವನು, ಚಿತ್ರದುರ್ಗ ಚಳ್ಳಕೆರೆ ಅವನು, ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು, ಒಂದು 15 ಡೇಸ್ ಇಲ್ಲಿ ಬಂದ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ತಗೊಳ್ಳಿ, ಪರವಾಗಿಲ್ಲ. ಬರೀ ಸೆಟಲ್ ಮಾತ್ರ. ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟ್ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನಂಗೆ ತುಂಬಾ ಭಯನೇ ಆಗೋಯ್ತು, ಆಕ್ಚುಲಿ ಸರ್ ಜೊತೆ ಆಕ್ಟ್ ಮಾಡ್ತಿದೀನಿ ಅಂತ. ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ. ನಿಜವಾಗ್ಲೂ ನಂಗೆ ಆಕ್ಚುಲಿ ಮಾತಾಡಕ್ ಆಗ್ತಿಲ್ಲ. ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದೀರಾ ಅವ್ರಿಗೂ ಎಲ್ಲ ತುಂಬಾ ಧನ್ಯವಾದಗಳು. ಎಲ್ರಿಗೂ ಬಂದಂತ ಎಲ್ರಿಗೂ ಧನ್ಯವಾದ. ನಿಜ ನಂಗೆ ಮಾತಾಡಕ್ ಆಗ್ತಿಲ್ಲ, ಸಾರಿ, ನರ್ವಸ್ ಆಗ್ತೀನಿ. ಏನಿಲ್ಲ, ಈ ಸಿನಿಮಾದಲ್ಲಿ ಮೊದಲೇ ಸೀನ್ ಇತ್ತು, ಚಾಮಯ್ಯ ರಾಮಾಚಾರ್ಯ ಮೊದಲನೇ ಸೀನ್ ಇತ್ತು. ನಾವು ಕಿರಣ ಅಂತ ಒಬ್ಬ ಹುಡುಗ ಇದ್ದ ಅಲ್ಲಿ, ಅವನು ಅಲ್ಲೇ ಕಾಲೇಜಲ್ಲೇ ಇದ್ದ. ಅಲ್ಲಿ ಆಕ್ಚುಲಿ ಸಾಫ್ಟ್ವೇರ್ ಹುಡುಗ ಬರ್ಬೇಕಾಯ್ತು ಪಾತ್ರಕ್ಕೆ ಬೆಂಗಳೂರಿಂದ. ಇವ್ರು ಹೇಳಿರ್ತಾರೆ ಸಾಫ್ಟ್ವೇರ್ ಹುಡುಗನ್ ತಂದಕ್ಕೆ ಮದುವೆ ಮಾಡ್ತೀನಿ ಕಣಮ್ಮ ಅಂತ ಹೇಳಿರ್ತಾರೆ ಮಗಳಿಗೆ. ಅದಾದ ನಂತರ ಅವ್ನು ಬರ್ಲಿಲ್ಲ ಅವತ್ತು. ಅಲ್ಲೊಬ್ಬ ಕಿರಣ ಅಂತ ಒಬ್ಬ ಕಾಲೇಜ್ ಹುಡುಗ ಇದ್ದ, ITI ಓದ್ತಾ ಇದ್ದ. ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡಿಸ್ಬಿಟ್ಟು ಅವ್ನು 3 ದಿನ ಕಾಲೇಜ್ಗೆ ಹೋಗ್ಲಿಲ್ಲ. ಸೆಂಟಿ ಬರೋಣ ಬೆಳಗ್ಗೆ ನಿಂತ್ಕೊಳ್ಳೋನು, ಏನಕ್ಕೆ ಬರ್ತಾ ಇದ್ದೀನಿ ನೀನು ಅಂದ್ರೆ ನಾನು ಮದುವೆ ಆಗಿತ್ತಲ್ಲ ಸರ್ ಅವ್ರಿಗೆ ಕಿರಣಲ್ಲೇ ನಿಮ್ಮ ಅಪ್ಪ ಅಮ್ಮ ಇಲ್ಲದ ಹಿಂಗವರೆಗದಾರ ಸರ್, ನಿಮ್ಮ ಅಪ್ಪ ಅಮ್ಮ ಓದಲ್ಲ ಅಂತಂದ್ರೆ ಓದ್ತಾನೆ ಇಲ್ಲ. ಎಲ್ಲ ಹುಡುಗರು ಆಗ್ತಿದ್ರು. ಬೆಳಗ್ಗೆ ಸಿನ್ಸಿಯರ್ ಆಗಿ ಯೂನಿಫಾರ್ಮ್ ಅಲ್ಲಿ ಬರೋಣ, ITI ಡ್ರೆಸ್ ಅಲ್ಲಿ ಬರೋನು ನಿಂತ್ಕೊಳ್ಳೋನು. ಏನು ಅಂದ್ರೆ ಮದುವೆ ಆಗಿತ್ತಲ್ಲ ಸರ್ ಕರ್ಕೊಂಡು ಹೋಗ್ಬಿಟ್ಟು ಅದಾಯ್ತು. ಸಿನಿಮಾನ ಮುಗಿದೋಯ್ತು. ನೆಕ್ಸ್ಟ್ ಚೈತ್ರ ಇಲ್ಲ, ಎಸ್ಕೇಪ್ ಆಗ್ಬಿಟ್ರು ಚೈತ್ರ. ಅದಾದ್ಮೇಲೆ ನಾನು ನೋಡಿದ್ದೆ ಇವತ್ತು ಈಗ ಮದುವೆಯಾಗಿ ಈಗ ಬಂದಿದ್ದಾರೆ. ಮದುವೆಯ ವಿವಾಹ ವಾರ್ಷಿಕೋತ್ಸವ ಶುಭಾಶಯ. ಎಲ್ರಿಗೂ ಕೂಡ ಬಹಳ ವಿಶೇಷವಾದ ಏನಂದ್ರೆ ವಿಷ್ಣು ಸಾರ್ ಅವರ ಆಶೀರ್ವಾದ, ಅವರ ಪ್ರೇರಣೆ ಬಂದಿದ್ವಿ. ಸೊ ಇಲ್ಲಿ ಬಹಳಷ್ಟು ಜನ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು. ಸೊ ನಮ್ಮ ಟ್ರೈನಿಂಗ್ ಶ್ರೀ ರವಿಕುಮಾರ್ ಸರ್ ಆಗಿರ್ಬೋದು, ಆಲ್ಸ್ವಾಮಿ ಸರ್ ಆಗಿರ್ಬೋದು, ಮನೇಶ್ ಗೌಡ್ರ ಆಗಿರ್ಬೋದು, ಜಯಪ್ರಕಾಶ್ ಸರ್ ಆಗಿರ್ಬೋದು, ರಾಮಚಂದ್ರ ಪ್ರಸಾದ್ ಆಗಿರ್ಬೋದು, ನಾಗರಾಜ್ ಅವರು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರು. ಬಹಳ ಜನ ತಂಡ ಇತ್ತು. ಸಾಬು ಜೊತೆಗೆ ಅವನು ಫುಲ್ ವರ್ಕಲ್ಲಿ ನೋಡೋದು, ಪ್ರೊಡಕ್ಷನ್ ಮಾಡೋನು, ಆಕ್ಟಿವ್ ಮಾಡೋದು, ಹಿಂಗೆಲ್ಲ ಮಾಡ್ಕೊಂಡು ಈ ತಂಡ ವರ್ಕ್ ಮಾಡ್ತು. ಗೋವಿಂದ ಅವರು ಎಲ್ಲ ಜವಾಬ್ದಾರಿ ಜೊತೆಗೆ ಇದು ಮಾಡ್ಕೊಂಡು ಹೋದ್ರು. ರೂಪಾಕ್ಷ ಮ್ಯಾನೇಜರ್ ಆಗಿ ಬಂದು ಕೆಲಸ ಮಾಡಿದ್ರು. ಜೈ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದರು. ಚಂದ್ರ ಅವರು ಈಗ PR ಆಗಿ ಬಂದವರು ಜಾಯಿನ್ ಆದ್ರು. ಸೊ ಇನ್ನೊಂದಿಷ್ಟು ಜನ ಬರೋರು ಬಹಳ ಇದ್ದಾರೆ. ಸೀನು ಮಾರ್ಕಳಿ ಅಂತ ಮೇನ್ ಲೀಡ್ ಮಾಡಿದ್ದ ನೆಗೆಟಿವ್ ಕ್ಯಾರೆಕ್ಟರ್, ಅವನು ಕೂಡ ಬರಲಿಲ್ಲ. ಆತ ತಮಿಳ್ ಸಿನಿಮಾ ಒಂದಿಷ್ಟು ವರ್ಕ್ ಮಾಡ್ತೇನೆ. ಹೀಗಾಗಿ ಸಂದೀಪ್ ರಾಮಚಂದ್ರ, ರಾಘವೇಂದ್ರ, ಗುರುಕಿರಣ್, ಆಮೇಲೆ ಸೂರ್ಯ ತೇಜ, ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಿನಿಮಾದ ತಂತ್ರಜ್ಞರು, ಎಸ್ಪೆಷಲಿ ಶಿವಕುಮಾರ್ ಎಡಿಟರ್ ಅವರು ಬರ್ಬೇಕಾಯ್ತು, ಮಂಗಳೂರು ಶೂಟರ್ ಇದ್ದಾರೆ. ಸೊ ಎಲ್ಲಾ ತಂತ್ರಜ್ಞರು ಕೂಡ ಸೇರಿ ಮಾಡಿದಂತ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಸಿನಿಮಾ ಏಪ್ರಿಲ್ 11ಕ್ಕೆ ಬಿಡುಗಡೆ ಮಾಡ್ತಾ ಇದ್ವಿ. ಸೊ ನಮಗೆ ಬಹಳ ಬ್ಯಾಕಪ್ ಏನಂದ್ರೆ ಮನೆಯವರು ಕೆನರಾ ಬ್ಯಾಂಕ್ ಮ್ಯಾನೇಜರು ಅವರು ದುಡ್ಡು ಕೊಡ್ತಿದ್ರು ನಮಗೆ ಸಿನಿಮಾ ಮಾಡ್ತಿದ್ರು. ಅವರು ಕೂಡ ಬಂದಾರೆ. ಅವ್ರ ನ್ಯಾಯಪಾಸ ಕೊಡಲ್ಲ ಅವರು. ಅವರು ನಿಮ್ದು ಸಿನಿಮಾ ನಿಮ್ದು ಬ್ಯಾಂಕ್ ನಮ್ದು ಅವರು, ಹಾಗಾಗಿ ಅವರು ಬಂದಿದ್ದಾರೆ ಇವತ್ತು ರಜೆ ಹಾಕಿ. ಹೌದು, ಅದೇ ಅವ್ರು ಕೊಡಲ್ಲ, ಬ್ಯಾಂಕ್ದವ್ರು ಸಾಲನೂ ಕೊಡಲ್ಲ, ಬಡ್ಡಿನೂ ಕೊಡಲ್ಲ. ಅವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾವು ವಿಶೇಷ ಏನಂದ್ರೆ ವಿಷ್ಣು ದಾದಾ ಸಾರು ಬೀದರಲ್ಲಿ ಖಡ್ಗ ಕೊಟ್ಟಿದ್ರು. ವಿಷ್ಣು ದಾದಾ ಸಾರ್ಗೆ ನಾವು ಬೀದರ್ಗೆ ಹೋಗಿದ್ವಿ. ಕರೆಕ್ಟಾಗಿ 45 ವರ್ಷ ಆಯ್ತು ಅದಕ್ಕೆ, ಸೆಪ್ಟೆಂಬರ್ಗೆ. ಅವತ್ತು ಹೋಗಿ ಬೀದರಲ್ಲಿ ಅವ್ರ ಹೆಸರಲ್ಲಿ ಅರ್ಚನೆ ಪೂಜೆ ಎಲ್ಲ ಮಾಡಿ ಕಡಗಗಳನ್ನ ತಂದು ಕಡಗಗಳನ್ನೆಲ್ಲ ಕೊಟ್ವಿ ನಾವೆಲ್ಲ ತಂತ್ರಜ್ಞರಿಗೆ ಒಂದಿಷ್ಟೆಲ್ಲ. ಮತ್ತೆ ಆ ಕಡಗಗಳನ್ನ ಅವತ್ತು ಏನ್ ಸೆಪ್ಟೆಂಬರ್ ಅವರ ದಿನಾಚರಣೆ ಇದೆ ಅದಕ್ಕೆ ನಾವು ಕಡಗ ದಿನಾಚರಣೆ ಅಂತ ಮಾಡಿ ನಾವು ಎಲ್ಲರಿಗೂ ಕಡಗ ಕೊಡೋಕೆ ಶುರು ಮಾಡ್ಬಿಟ್ಟಿದ್ವಿ. ಈಗ ಇನ್ನೊಂದಿಷ್ಟು ಕಡಗಗಳು ತಂದಿದ್ವಿ. ಸೊ ಆ ಕಡಗಗಳನ್ನ ಇಂಪಾರ್ಟೆಂಟ್ ಕಲಾವಿದರಿಗೆ ಒಂದೆರಡು ಜನಕ್ಕೆ ಮಾತ್ರ ಆ ಕಡಗಗಳನ್ನ ಕೊಡ್ತೀನಿ. ಆ ಕಡಗಗಳು ಬರಪ್ಪ ಸಂದೀಪ, ಇಲ್ಲಿ ಕ್ಯಾಮ್ರಾ ಇರುತ್ತೆ ಬರಪ್ಪ. ಕಡಗ ಅವರ ಸೈಜಿನ ಕಡಗನ ಕೊಟ್ಬಿಟ್ಟೆ ಅವ್ರ ಆಯ್ಕೆ ಮಾಡಿ ಬರಪ್ಪ. ಬಿಡುಗಡೆ ಆಗ್ತದೆ. ನಮ್ಮ ಶಕ್ತಿ ಮೀರಿ ಈ ಕಡಗವನ್ನ ಎಲ್ಲ ಅವರ ಅಭಿಮಾನಿಗಳಿಗೆ ಕಡಗ ತೊಡಿಸುವ ದಿನಾಚರಣೆ ಏನಿದೆ ಅದನ್ನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಜೊತೆಗೆ ಇದನ್ನ ಮಾಡಿದಂಥವ್ರು ಮುರಳೀಧರ ಅಂತೇಳಿ ಶಿಲ್ಪಿಗಳು, ಮೈಸೂರಿನವರವರು, ಶಿಕ್ಷಕರವರು, ಅವರು ಇನ್ನೊಂದು ಅದ್ಭುತವಾದ ಇದನ್ನ ಮಾಡ್ತಿದ್ದಾರೆ.
ಸೊ ಇದು FRP ಸೆಲ್ ಮಾಡಿದ್ದು. ಸೊ ಅವರು ಸಿನಿಮಾಗೋಸ್ಕರ ಮಾಡಿಕೊಟ್ಟಂಥದ್ದು ಇದು. ಅದು ಬಹಳ ವಿಶೇಷ. ಇದು ಸೂರ್ಯ ತೇಜ ಅವರು ದಯವಿಟ್ಟು ಧರಿಸಬೇಕು. ಸಂದೀಪ ಇದು ಅವರ ಸೈಜ್ ಅವರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗುರುಕಿರಣ್ ಅಂತೇಳಿ ಚಿತ್ರದುರ್ಗದ ರಂಗಭೂಮಿಯ ಕೂಡ ಒಳ್ಳೆದಾಗಪ್ಪ. ಆದಷ್ಟು ಮಾಧ್ಯಮದವ್ರನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಆದ್ಮೇಲೆ ನಾವೇ ವಿಶೇಷವಾದ್ದು. ಸೊ ಅದೊಂದು ಮಾಡಿದ್ವಿ ಸರ್. ಇಷ್ಟು ಸಿನಿಮಾಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡಿದ್ವಿ. ಸಿನಿಮಾ ನಂತರದ ಈ ಕೆಲಸಗಳಿವೆ ಬಹಳಷ್ಟು ಇದಾವೆ. ವಿಷ್ಣುವರ್ಧನ್ ಸರ್ ಅದನ್ನ ನಾನು ಅನಿರುದ್ಧ ಸರ್ ಅವ್ರಿಗೂ ಕೂಡ ತಿಳಿಸಿದ್ದೀನಿ. ಭಾರತಿ ಮೇಡಮ್ ಅವ್ರಿಗೆ ಹೇಳಿ ಈ ಥರ ಎಲ್ಲ ಅಂತ. ಅವರು ಅನಿರುದ್ಧ ಸರ್ ಕೂಡ ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಆಗ್ಬರ್ತದೆ ಎಲ್ಲರೂ ಕೂಡ ಅಂತ ಅವರು ಕೂಡ ಹೇಳಿದ್ರು. ಎಲ್ಲ ಒಟ್ಟಾರೆ ಎಲ್ಲರೂ ಕೂಡ ಮಾಧ್ಯಮದ ಎಲ್ಲ ಅಣ್ಣ ತಮ್ಮಂದ್ರು ಇಲ್ಲ ಅವ್ರಿಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅನಿರುದ್ಧ ಸರ್ಗೆ ನಾನು. ಇವರ ಫೋಟೋ ಶೂಟ್ ಆದಾಗಿಂದ ಹಿಡಿದು ಈ ಮೌಲ್ಡ್ ರೆಡಿಯಾಗಿ ಬಂದ ಮೇಲಿಂದ ಹಿಡಿದು ಆಮೇಲೆ ಸಿನಿಮಾ ಪ್ರಮೋಷನ್ದು ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈಗ ಶೂಟ್ ಇತ್ತು, ಇವತ್ತೊಳಗೆ ಶೂಟ್ ಇದೆ. ಹಾಗಾಗಿ ಅನಿರುದ್ಧ ಸರ್ ಬರಲಿಲ್ಲ. ಅಂದ್ರೆ ಕರೆಕ್ಟಾಗಿ ಅದೇ ದಿನ ಬರೋದ್ರಿಂದ ಅವ್ರು ಬಿಸಿ ಇರ್ತಾರೆ. ನಾವು ಅದೇ ದಿನಕ್ಕೆ ಇಟ್ಕೊಂಡು ಎಲ್ಲ ಕಡೆ ಬರ್ತೀವಿ. ಸರಿ ಬೆಂಗಳೂರು ಕೊಟ್ಟು ನೆಕ್ಸ್ಟ್ ಚಿತ್ರದುರ್ಗ ಹಿಂಗೆ ಎಲ್ಲ ಪ್ರಾಂತ್ಯಗಳಲ್ಲೂ ಕಡೆಗಳನ್ನು ಕೊಡುವಂಥದ್ದು ಮಾಡ್ತೀವಿ. ಇಲ್ಲೇ ಬೆಂಗಳೂರಲ್ಲೇ ಅದರದ ಪ್ರೊಡಕ್ಷನ್ಸ್ ಇದೆ, ಅಲ್ಲೂ ಕೂಡ ಕೊಡ್ತೀವಿ. ಬೀದರ್ಗೆ ಹೋದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಅಮೃತ್ಸರ್ಗಿಂದ ಸಿಂಗ್ಗಳಿಗೆ ಅವರು ತಂದು ಕೊಡ್ತಾರೆ. ಸೊ ಅವೆಲ್ಲವನ್ನು ಕೂಡ ಕಡಗಗಳನ್ನೆಲ್ಲ ಕೊಟ್ಟು ಕರ್ನಾಟಕದಲ್ಲಿ ಕಡಗ ಶಕ್ತಿ ಏನಿದೆ ಅದನ್ನ ಒಟ್ಟಾರೆ ಒಂದು ಇದನ್ನು ತೋರಿಸ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ ಸರ್. ಅವರು ವಿಷ್ಣು ಸಾರ್ ಹತ್ರ ಬೆಳೆದು ಪಿಸಾಕ ಕ್ಯಾರೆಕ್ಟರ್ ಇರ್ತಾರೆ. ಅಲ್ಲಿ ಬುಲ್ಬುಲ್ ಮಾತಾಡಕ್ಕಿಲ್ವ ಕ್ಯಾರೆಕ್ಟರ್, ಅದು ನಿರಂತರವಾಗಿ ಹೋಯ್ತು ಡೈಲಾಗ್. 55 ವರ್ಷಗಳಾದ್ರೂ ಬುಲ್ಬುಲ್ ಮಾತಾಡಕ್ಕಿಲ್ವ ಹೋಗ್ತಲೇ ಇತ್ತು ಡೈಲಾಗ್. ಅವ್ರ ಮಗ ಜಲೀಲ್ನ ಮಗ ಇದ್ರಲ್ಲ, ಅವ್ರಿಗೆ ಅವರಲ್ಲಿ ಜಾಸ್ತಿ ಅವರವ್ರ ಹೆಸರಿಗೆ ಹೇಳೋದು ಬಡ ಚೋಟ ಹಿಂಗೆಲ್ಲ. ಜಲೀಲ್ ಅಪ್ಪನ ಹೆಸರನ್ನ ಚೋಟಾ ಜಲೀಲ್ ಅಂತ ಇಟ್ಟು ಚೋಟಾ ಜಲೀಲ್ ಅವರು ಮನವರಿಕೆ ಮಾಡ್ಕೊತಾರೆ. ಅಂದ್ರೆ ಓದೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತ. ಹಾಗಾಗಿ ಅವರು ಈ ಬಿದಿರಿ ಸಾಮಾನು ಕನ್ನಡ ಸಾಮಾನುಗಳ ಮಾರದೆಲ್ಲ ಬಿಟ್ಬಿಟ್ಟು ಜಲೀಲ್ ಹೆಸರನ್ನ ಇಟ್ಕೊಂಡು ನಿಮ್ಮ ಏನ ಹೆಸರು ಅಂತ ಕೇಳಿದ್ರೆ ಹೇಳಕ್ ಬರಲ್ಲ. ಅಪ್ಪನ ಹೆಸರು ಜಲೀಲು, ನಾನು ಅವ್ರ ಮಗ ಚೋಟಾ ಜಲೀಲ್ ಅಂತೇಳಿ ಬರ್ಸ್ಕೊಂಡು ಸಿರಿಗೆರೆ ಮಠದಲ್ಲಿ ಓದ್ತಾನೆ. ಸಿರಿಗೆರೆ ಮಠದಲ್ಲಿ ಓದಿದ ಮೇಲೆ ಅವನಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಸಂಸ್ಕಾರ ಸಿಗುತ್ತೆ. ಆ ಸಂಸ್ಕಾರದಿಂದ ಬೆಳೆದು ಬಂದವನು ಜಲೀಲು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊತಾನೆ. ಕೊನೆಗೆ ರಿಟೈರ್ಡ್ ಆಗೋ ಟೈಮು, ಈಗ ನಮ್ಮ ವಯಸ್ಸು ರಿಟೈರ್ಡ್ ಆಗೋ ಟೈಮ್. ಸೊ ರಿಟೈರ್ಡ್ ಆಗೋ ಟೈಮ್ ಇತ್ತರ ಟೈಮಲ್ಲಿ ಚಿತ್ರದುರ್ಗಕ್ಕೆ ಬಂದ್ಬಿಟ್ಟು ಪೊಲೀಸ್ ಕೆಲಸ ಮಾಡಕ್ ಬಂದಾಗ ಒಂದು ಹಿಂದೂ ಮಹಾಸಭಾ ಗಣಪತಿ ದಿನ ಒಂದು ಮರ್ಡರ್ ನಡೆಯುತ್ತೆ. ಅದನ್ನ ಮರ್ಡರ್ನ ಹುಡುಕಕ್ಕೆ ಹೋಗಿ ಅವ್ರು ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದೆಲ್ಲ ಅದು ಸಿನಿಮಾ. ಚೋಟಾ ಜಲೀಲ್ ಕ್ಯಾರೆಕ್ಟರ್. ಆ ಜಲೀಲ ಇದಾಗಿದ್ರು. ಈ ಚೋಟಾ ಜಲೀಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ರಿಟೈರ್ಡ್ ಆಗೋ ಟೈಮು ಸಬ್ ಇನ್ಸ್ಪೆಕ್ಟರ್ ಇಂದ ಪ್ರಮೋಷನ್ ಆಗಿ ನಮ್ಮ JP ಸರ್ ಕೂಡ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಟ್ರು. ಅದೇ ತರ ನಾವು ಪ್ರಮೋಷನ್ ತಗೊಂಡು ಸಿನಿಮಾದಲ್ಲಿ ಮಾಡಿ ಸಿನಿಮಾದಲ್ಲಿ ಪೊಲೀಸ್ ಜಲೀಲ್ ಮಗ ಪೊಲೀಸ್ ಆತರ ಮಾಡಿ ಜಲೀಲ್ ಮಗ ಇನ್ಸ್ಪೆಕ್ಟರ್ ರಿಟೈರ್ಡ್ ಆಗೋ ಟೈಮು ಚಿತ್ರದುರ್ಗದಲ್ಲಿ ಒಂದು ಮರ್ಡರ್ ಮಿಸ್ಟ್ರಿ ಇದಾದ ಏನ್ ನಡೆದಿರುತ್ತೆ ಹುಡುಕಬೇಕು. ಚಂದ್ರಬಾಯಿ ಹಲೋ 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 ಸರ್, ಈ ಕಡೆ 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 ಇಲ್ಲೇ ಹಾಗೆ ಸರ್. ನಿಲ್ಸೋ ನಿಲ್ಸೋ ಯಾರು ನಿಲ್ಸೋ. ಆಯ್ತು ತೆಗೆದಾಯ್ತು. ಯಾರು ಹೆಣ್ಮಕ್ಳು ಇಲ್ಲ, ಒಬ್ರು ಇದ್ದಾರೆ. ಇನ್ನಿಬ್ರು ಬಂದೇ ಇಲ್ಲ. ಎಲ್ಲರಿಬ್ರು ಪ್ರೇಮ ಬಂದಿಲ್ಲ. ಅವರು ಕೂಡ ಬಂದರು. ಅವರು ಗೊತ್ತಿಲ್ಲ. ಎರಡನೇದು ಸೈಲೆಂಟ್ ಆಗಿ ರಿಪಬ್ಲಿಕ್ ಓಪನ್ ಮಾಡಿದಂತ ದಿಲೀಪ್ ಅವರು ಸೈಲೆಂಟ್ ಹೋಗ್ತಿದ್ದಾರೆ. ಅವರು ಕೂಡ ಖುಷಿ ಮಾಡೋದು. ಪ್ರಸಾದ್ ನಾವು ಮಾತಾಡಿಸ್ತಾರೆ. ಬಹಳ ವಿಶೇಷ. ಕರ್ನಾಟಕದಲ್ಲಿ ಆಕ್ಚುಲಿ ಅಳಿಸಿ ಹೋಗ್ತಕ್ಕಂಥ ದೊಡ್ಡ ಸಾಮ್ರಾಜ್ಯ ಅದು. ಅದು ಓಪನ್ ಆಗ್ತಾ ಇದೆ ಮತ್ತೆ.